ಓಂ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನಿ ದುರ್ಗಕ್ಷಮ ಶಿವದಾತ್ರಿ ಸ್ವಾಹ ಸ್ವಾದ ನಮಸ್ತುತೆ. ನಮಸ್ತೆ ವೀಕ್ಷಕರೇ, ಸರ್ವವ್ಯಾಪ್ತಿ ಪೀಠ ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಆರಾಧ್ಯ ದೈವ ಭದ್ರಕಾಳಿ ನಿಮಗೆ ಪೂರ್ಣ ಅನುಗ್ರಹವನ್ನು ನೀಡಲಿ ಎಂದು ಪ್ರಾರ್ಥಿಸುತ್ತಾ, ಇಂದಿನ ಸಂಚಿಕೆ ಲಲಿತೆಯ ಮತ್ತೊಂದು ರಹಸ್ಯ ಸ್ತೋತ್ರ. ದಶಮಹಾವಿದ್ಯೆಯ ಅಧಿಪತಿಯಾದ ಶ್ರೀ ಲಲಿತಾ ತ್ರಿಪುರ ಸುಂದರಿಯ ಅನುಗ್ರಹವನ್ನು ಪಡೆಯುವ ಅದ್ಭುತ ರಹಸ್ಯವನ್ನು ಇಂದು ನಿಮಗೆ ತಿಳಿದುಕೊಳ್ಳೋಣ ಎಂಬ ವಿಚಾರ. ಸಾಮಾನ್ಯವಾಗಿ ಈ ದೇವಿಯನ್ನು ಇಷ್ಟಪಡುವಂತಹ ಜನಸಾಮಾನ್ಯರು ಲಲಿತಾ ಸಹಸ್ರನಾಮವನ್ನು ಓದುವುದು ಒಂದು ವಾಡಿಕೆ. ಆದರೆ ಆ ಸಹಸ್ರನಾಮದ ಶಕ್ತಿಯನ್ನು ಇನ್ನೂ ಅದ್ಭುತವಾಗಿ ಕೊಡುವಂತಹ ಈ 300 ನಾಮಗಳ ರಹಸ್ಯವನ್ನು ನೀವು ತಿಳಿದುಕೊಂಡರೆ ಆ ದಶಮಹಾ ಶಕ್ತಿಯ ಆಧಿಪತ್ಯ ಆದ ಲಲಿತಾ ತ್ರಿಪುರ ಸುಂದರಿಯ ಅನುಗ್ರಹವನ್ನು ನೀವು ಪಡೆದುಕೊಳ್ಳಬಹುದು. ಹಾಗಾದರೆ ಬನ್ನಿ ವೀಕ್ಷಕರೇ, ಮೊದಲು ಆ 300 ನಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ವಿಚಾರವನ್ನು ಪ್ರಸ್ತಾಪಿಸುವುದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ಸಣ್ಣ ಕೋರಿಕೆ. ಪೂರ್ತಿಯಾಗಿ ವಿಡಿಯೋವನ್ನು ವೀಕ್ಷಿಸಿ, ಆಗ ಮಾತ್ರ ನಿಮಗೆ ಇದರ ರಹಸ್ಯ ಪೂರ್ಣವಾಗಿ ಅರ್ಥವಾಗುವುದು. ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಅಥವಾ ಕಮೆಂಟ್ ಕೊಟ್ಟು ನಮ್ಮನ್ನು ಬೆಂಬಲಿಸಿ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಹಿಂದೆ ಸಬ್ಸ್ಕ್ರೈಬ್ ಆಗಿ ಎಂದು ಪ್ರಾರ್ಥಿಸುತ್ತಾ, ವಿಷ್ಣುವಿನ ಮಹಾ ಅವತಾರವಾದ ಹಯಗ್ರೀವ ಮಹಾಸ್ವಾಮಿ ಈ ರಹಸ್ಯವನ್ನು ಮೊದಲು ತಿಳಿದುಕೊಂಡವರು. ಆದರೆ ಈ ರಹಸ್ಯವನ್ನು ತನ್ನ ಅನುಮತಿ ಇಲ್ಲದೆ ಯಾರಿಗೆ ತಿಳಿಸುವಂತೆ ದೇವಿ ಇವರಿಗೆ ಕಟ್ಟಪ್ಪಣೆಯನ್ನು ಇಟ್ಟಿದ್ದಳು. ಹಯಗ್ರೀವರಿಗೆ ಅಗಸ್ತ್ಯ ಮಹರ್ಷಿಗಳು ಶಿಷ್ಯೆ. ಅಗಸ್ತ್ಯ ಮಹರ್ಷಿಗಳ ಗುರು ಹಯಗ್ರೀವ. ಹಲವಾರು ವಿಚಾರಗಳನ್ನು ತಿಳಿದುಕೊಂಡರೂ ಅಗಸ್ತ್ಯರಲ್ಲಿ ಒಂದು ಚಿಂತೆ ಕಾಡತೊಡಗಿತು. ದೇವಿ ಇನ್ನೂ ಅದ್ಭುತವಾದ ರಹಸ್ಯಗಳಿದೆ, ಅದನ್ನು ತಿಳಿದುಕೊಳ್ಳಬೇಕು ಅಂತ. ತನ್ನ ಗುರುಗಳಾದ ಹಯಗ್ರೀವರಲ್ಲಿ ಎಷ್ಟೇ ಪ್ರಾರ್ಥಿಸಿದರೂ ಹಯಗ್ರೀವರು ಆ ರಹಸ್ಯವನ್ನು ಹೇಳಲು ಸಾಧ್ಯವಾಗುತ್ತಿಲ್ಲ. ಆದರೆ ಅಗಸ್ತ್ಯರು ಈ ವಿಚಾರವನ್ನು ಬಿಡದೆ ಹಲವಾರು ಸಾರು ತನ್ನ ಗುರುಗಳಲ್ಲಿ ಈ ಪ್ರಶ್ನೆಯನ್ನಿಟ್ಟು ಅದರ ಬಗ್ಗೆ ಉತ್ತರವನ್ನು ಕೇಳುತ್ತಾ ಬಂದರು. 3 ವರ್ಷಗಳ ಸತತ ಪ್ರಯತ್ನದ ನಂತರ ಹಯಗ್ರೀವರಿಗೆ ಶ್ರೀ ಲಲಿತಾ ತ್ರಿಪುರ ಸುಂದರಿಯು ಶಿವಶಕ್ತಿ ರೂಪ ಧಾರಣೆಯಾಗಿ ದರ್ಶನವನ್ನು ನೀಡುತ್ತಾರೆ. ಮತ್ತೆ ಅಗಸ್ತ್ಯರಿಗೆ ಕುರಿತು ದೇವಿಯು ಈ ರಹಸ್ಯವನ್ನು ಅವನು ತಿಳಿದುಕೊಳ್ಳಲು ಅರ್ಹನಾದ ವ್ಯಕ್ತಿ, ಆದ್ದರಿಂದ ಈ ರಹಸ್ಯವನ್ನು ಇನ್ನು ಜಗತ್ತಿಗೆ ತಿಳಿಸುವ ಕಾಲ ಬಂದಿದೆ, ಅಗಸ್ತ್ಯರಿಗೆ ಇದರ ಉಪದೇಶ ನೀಡು ಎಂದು ಆಜ್ಞಾಪಿಸುತ್ತಾಳೆ. ದೇವಿಯ ಆಜ್ಞೆಯಂತೆ ಹಯಗ್ರೀವರು ಮುಂದೆ ತನ್ನ ಶಿಷ್ಯನಾದ ಅಗಸ್ತ್ಯರಿಗೆ ಈ ಅದ್ಭುತ 300 ನಾಮಗಳ ರಹಸ್ಯವನ್ನು ಬಿಚ್ಚಿಡುತ್ತಾರೆ. ಈ ರಹಸ್ಯವನ್ನು ತಿಳಿದ ಅಗಸ್ತ್ಯರು ತಡ ಮಾಡದೆ ಈ ರಹಸ್ಯವು ಭೂಲೋಕದಲ್ಲಿರುವಂತ ಎಲ್ಲ ಜೀವಿಗಳಿಗೂ ಸಿಗಬೇಕು ಎಂಬ ಉದ್ದೇಶದಿಂದ ಇದನ್ನು ಪಸರಿಸುತ್ತಾರೆ. ಆದ್ದರಿಂದ ಭೂಲೋಕದಲ್ಲಿ ಈ ಸ್ತೋತ್ರವನ್ನು ಪಠನೆ ಮಾಡಬೇಕಾದರೆ ಮೊದಲು ನಾವು ಹೇಳುವುದು, ಈ ಸ್ತೋತ್ರದ ಋಷಿ ಅಗಸ್ತ್ಯರು ಛಂದಸ್ಸು ಅನುಷ್ಟಪ್ ಎಂದು ಸ್ತೋತ್ರದ ಮೊದಲು ನಾವು ಉಚ್ಚಾರ ಮಾಡುತ್ತಿದ್ದೇವೆ. ಯಾಕೆ ಈ ತ್ರಿಶತಿ ನಾಮವನ್ನು ಅಷ್ಟೊಂದು ರಹಸ್ಯವಾದದ್ದು ಎಂದು ನೋಡುವುದಾದರೆ, ಇದು ಶ್ರೀವಿದ್ಯಾ ಉಪಾಸಕರಿಗೆ ಅತ್ಯಂತ ಶ್ರೇಷ್ಠವಾದ ಸ್ತೋತ್ರ. ಇದರಲ್ಲಿ ಮಂತ್ರ, ತತ್ವ, ಬೀಜಶಕ್ತಿ ಮತ್ತು ಸಪ್ತಚಕ್ರಗಳ ಸಂಬಂಧವನ್ನು ನೇರವಾಗಿ ಜೋಡಿಸಲಾಗಿದೆ. ಈ ಸ್ತೋತ್ರದಲ್ಲಿ ಬರುವಂತ ಅಕ್ಷರಗಳಲ್ಲಿ ಶ್ರೀವಿದ್ಯಾ ಉಪಾಸನೆಯ 15 ಅಕ್ಷರಿ ಮಂತ್ರದ 15 ಅಕ್ಷರಗಳನ್ನು ರಹಸ್ಯವಾಗಿಡಲಾಗಿದ್ದು, ಅದರಿಂದ ಭಕ್ತಾದಿಗಳಿಗೆ ಶ್ರೀ ದಶಮಹಾವಿದ್ಯೆಯ ದೇವತೆಗಳನ್ನು ಉಳಿಸಿಕೊಳ್ಳುವ ಅರ್ಹತೆಯನ್ನು ಈ ಸ್ತೋತ್ರ ನೀಡುತ್ತದೆ. ಆದ್ದರಿಂದ ಇದು ಒಂದು ಅದ್ಭುತ ಸ್ತೋತ್ರವಾಗಿ ಮಾರ್ಪಟ್ಟಿದೆ. ಜಗತ್ತಿನಲ್ಲಿ ದೇವಿಯು ಇದರಲ್ಲಿ ಅದ್ಭುತಪೂರ್ವವಾಗಿ ಆಕರ್ಷಣೆಗೆ ಒಳಗಾಗುತ್ತಾಳೆ. ಆದ್ದರಿಂದ ಇದನ್ನು ಶ್ರೀವಿದ್ಯಾ ಉಪಾಸಕರು ಕಟ್ಟುನಿಟ್ಟಿನಲ್ಲಿ ಆಚರಿಸುತ್ತಾ ಬಂದಿದ್ದಾರೆ. ಈ ಸ್ತೋತ್ರವನ್ನು ರಚನೆ ಮಾಡಿದವರು ಯಾರು ಎಂಬುದು ನೋಡುವುದಾದರೆ, ಇದನ್ನು ಖುದ್ದಾಗಿ ಶಿವಶಕ್ತಿಯೇ ರಚನೆ ಮಾಡಿದ್ದಾರೆ. ಅಂದರೆ ಶಿವನನ್ನು ಹೊಗಳುತ್ತಾ ದೇವಿಯು, ದೇವಿಯನ್ನು ಹೊಗಳುತ್ತಾ ಶಿವನು ಹೇಳಿದ ಪ್ರತಿಯೊಂದು ಪದಗಳೇ
ಲಲಿತಾ ತ್ರಿಶತಿಯಾಗಿ ಮಾರ್ಪಾಟಾಗಿತ್ತು. ಸಾಕ್ಷಾತ್ ಬ್ರಹ್ಮಾಂಡ ಶಕ್ತಿಗಳು ಮಾಡಿದ ಈ ಸ್ತೋತ್ರ ಆ ಶಕ್ತಿಗಳನ್ನೇ ಆಕರ್ಷಣೆ ಮಾಡುವಂತದ್ದು ಆಗಿದೆ. ಹಾಗಾಗಿ ಇದನ್ನು ಶ್ರೀವಿದ್ಯಾ ಉಪಾಸಕರು ಪ್ರತಿಪಾದಿಸುತ್ತಾ ಬಂದಿದ್ದಾರೆ. ಈ ಸ್ತೋತ್ರದಲ್ಲಿ ಪಠಿಸುವಂತಹ ಒಂದೊಂದು ಅಕ್ಷರಗಳು ಆ ದೇವಿಯ ದೇಹದ ಒಂದೊಂದು ಅಂಗಗಳಂತೆ. ಸ್ತೋತ್ರವನ್ನು ಪಠಿಸುತ್ತಾ ಬಂದಂತೆ ದೇವಿಯ ಪೂರ್ಣ ದೇಹ ರಚನೆಯಾಗುತ್ತದೆ ಎಂಬುದು ಇದರ ರಹಸ್ಯ. ಆದ್ದರಿಂದ ಈ ಸ್ತೋತ್ರವು ಕುಂಡಲಿನಿ ಶಕ್ತಿಯನ್ನು ಜಾಗೃತ ಮಾಡುವಂತಾಗಿದೆ ಮತ್ತು ಶ್ರೀಚಕ್ರ ಆರಾಧಕರಿಗೆ ಮತ್ತು ವಿಗ್ರಹಗಳಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಲು ಅತ್ಯಂತ ಸಹಾಯಕಾರಿ ಮಾಲಮಂತ್ರವಾಗಿದೆ. ಆದ್ದರಿಂದ ಇದು ಕೇವಲ ಭಕ್ತಿಯಿಂದ ಪಠನೆ ಮಾಡುವಂಥದ್ದಲ್ಲ, ಇದು ಮಂತ್ರ, ತಂತ್ರ, ಯಂತ್ರಗಳನ್ನು ಒಳಗೊಂಡ ಒಂದು ಅದ್ಭುತ ಬ್ರಹ್ಮಾಂಡದ ರಹಸ್ಯ ಅಡಗಿದೆ. ದೇವಿ ಉಪಾಸಕರು ಈ ಸ್ತೋತ್ರವನ್ನು ಸರ್ವಸಿದ್ಧೀಕರಿ ಸ್ತೋತ್ರವೆಂದೇ ಕರೆಯುತ್ತಾರೆ. ಏಕೆಂದರೆ ಇದು ಸಾಧಕನ ಒಳಗಡೆ ಇಚ್ಛಾಶಕ್ತಿಯನ್ನು, ಜ್ಞಾನಶಕ್ತಿಯನ್ನು, ಕ್ರಿಯಾಶಕ್ತಿಯನ್ನು ಜಾಗೃತಗೊಳಿಸುತ್ತದೆ. ಲಲಿತಾ ತ್ರಿಶಕ್ತಿಯನ್ನು ಪಂಚಾದಶಾಕ್ಷರಿ ಮಂತ್ರದ 3 ಭಾಗಗಳಾಗಿ ಮಾರ್ಪಾಡು ಮಾಡಲಾಗಿದೆ. ಮೊದಲನೆಯದು ವಾಗ್ಭಾವಕೂಟ, ಎರಡನೆಯದು ಕಾಮಕೂಟ, ಮೂರನೆಯದು ಶಕ್ತಿಕೂಟ. ಇದನ್ನೇ ನಾವು ಮಂತ್ರ, ಯಂತ್ರ, ತಂತ್ರ ಎಂದು ಹೇಳುತ್ತೇವೆ. ವಾಗ್ಭಾವಕೂಟ ಮಂತ್ರವನ್ನು, ಕಾಮಕೂಟ ಯಂತ್ರವನ್ನು, ಶಕ್ತಿಕೂಟ ತಂತ್ರವನ್ನು ಪ್ರತಿಪಾದಿಸುತ್ತದೆ. ಈ 3 ವಿಚಾರಗಳನ್ನು ಇದು ಒಳಗೊಂಡಿರುವುದರಿಂದ ಇದು ಬ್ರಹ್ಮಾಂಡದ ರಹಸ್ಯ ಸೂತ್ರವಾಗಿದೆ. ಈಗ ಈ ಸ್ತೋತ್ರವನ್ನು ಓದುವಂತಹ ವಿಧಾನವನ್ನು ತಿಳಿಯೋಣ. ಇದನ್ನು ಪಠಿಸುವುದಕ್ಕೆ ನಾವು ಪಾರಾಯಣ ಎನ್ನುತ್ತೇವೆ. ಇದರ ಪಾರಾಯಣದಿಂದ ಉಪಾಸನೆ ವೇಗ ಹೆಚ್ಚಾಗುತ್ತದೆ, ಜ್ಞಾನ ಮಾರ್ಗವನ್ನು ಸಿದ್ಧಿಸುತ್ತದೆ ಮತ್ತು ನಾವು ಮಾಡುವಂತಹ ಸಕಲ ಸಂಕಲ್ಪಗಳನ್ನು ಇದು ಶುದ್ಧಿ ಮಾಡುತ್ತದೆ. ನಮ್ಮ ಮನೋಸಂಕಲ್ಪ ಇದರಿಂದ ಇಚ್ಛಿತ ಫಲವನ್ನು ನೀಡುತ್ತದೆ ಎಂಬುದು ಇದರ ಅರ್ಥ. ಇದನ್ನು ಗುರುವಿನ ಮಾರ್ಗದರ್ಶನದಲ್ಲೇ ಮಾಡುವುದು ಅತ್ಯುತ್ತಮ. ಏಕೆಂದರೆ ಲಲಿತಾ ತ್ರಿಶಕ್ತಿ ಒಂದು ಗೂಢವಾದ ರಹಸ್ಯವನ್ನು ಹೊಂದಿದೆ. ಇದನ್ನು ಯಾವುದೇ ತಂತ್ರಶಾಸ್ತ್ರಗಳು ನೇರವಾಗಿ ತಿಳಿಸುತ್ತಿಲ್ಲ. ಇದು ಗುರು ಪರಂಪರೆಯಲ್ಲಿ ಮಾತ್ರ ಶಿಷ್ಯಂದಿರಿಗೆ ನೇರವಾಗಿ ತಿಳಿಸುತ್ತಾ ಬಂದಿರುವಂತಿದೆ. ಹಾಗಾಗಿ ಆದಷ್ಟು ನಿಮ್ಮ ಕುಲಗುರುಗಳನ್ನು ವಿಚಾರಿಸಿ ಈ ಸ್ತೋತ್ರದ ರಹಸ್ಯವನ್ನು ತಿಳಿದು ಪಠಿಸಿದರೆ ನಿಮಗೆ ಮತ್ತಷ್ಟು ಅದ್ಭುತ ತಿಳಿಯುತ್ತದೆ. ಉಪಾಸನೆ ಮಾಡಬೇಕೆಂದವರು ಗುರುಗಳಿಂದ, ಸ್ತೋತ್ರ ಪಠನೆ ಮಾಡಬೇಕೆಂದರೆ ಭಕ್ತಿಯಿಂದ ಸ್ತೋತ್ರ ಪಠನವನ್ನು ಮಾಡಬಹುದು. ನಾನಿಲ್ಲಿ ಉಪದೇಶವಿದ್ದರೆ ಮಾತ್ರ ಪಠನೆ ಮಾಡಿ ಎಂದು ಹೇಳುತ್ತಿಲ್ಲ. ಆದರೆ ಇದರ ರಹಸ್ಯವನ್ನು ನೀವು ತಿಳಿದುಕೊಂಡು ಮಾಡಿದಾಗ ಅದರ ಫಲ ಮತ್ತಷ್ಟು ಅದ್ಭುತವಾಗಿರುತ್ತದೆ. ಆದ್ದರಿಂದ ಗುರುವಿನ ಮೂಲಕ ತಿಳಿದುಕೊಂಡು ಮಾಡಿದರೆ ಶ್ರೇಷ್ಠ. ಇಲ್ಲದಿದ್ದರೆ ನಿಮ್ಮ ಮನಸ್ಸಿನ ಸಂಕಲ್ಪದೊಂದಿಗೆ ನೀವು ಆ ದೇವಿಯನ್ನು ಪ್ರಾರ್ಥಿಸಿಕೊಂಡು ಮಾಡಿದರೂ ಶ್ರೇಷ್ಠವೇ. ಅದು ನಿಮಗೆ ಬಿಟ್ಟಂತ ವಿಚಾರ. ಲಲಿತಾ ತ್ರಿಶತಿ ಒಂದು ಅಮೃತ ಅಂತ ತಿಳಿಸುತ್ತಾ ಕೇವಲ ನಾಮಾವಳಿ ಎಂದು ತಿಳಿಯದೆ ಇದು ಮಂತ್ರಶಕ್ತಿಯ ಅದ್ಭುತ ಕಡಲು ವೀಕ್ಷಕರೇ. ಇದನ್ನು ಪರಿಪೂರ್ಣವಾಗಿ ನೀವು ಅರಿತು ಮಾಡಿದರೆ ಜಗತ್ತಿನಲ್ಲಿ ನಿಮಗೆ ಇದೇ ಸರ್ವವನ್ನು ಕೊಡುವ ಕಾಮಧೇನುವಾಗಿದೆ. ಹಾಗಾಗಿ ಈ ಲಲಿತಾ ತ್ರಿಶತಿಯ ಇನ್ನಷ್ಟು ವಿಚಾರಗಳನ್ನು, ರಹಸ್ಯಗಳನ್ನು ನೀವು ಒಂದು ಗುರುಗಳಿಂದ ಪಡೆದುಕೊಂಡು ಮುಂದೆ ಈ ಲಲಿತೆಯ ಅನುಗ್ರಹವನ್ನು ಪಡೆದುಕೊಳ್ಳಿ ಎಂದು ತಿಳಿಸುತ್ತಾ ಸರ್ವರಿಗೂ ಶುಭವಾಗಲಿ. ಮುಂದಿನ ವಿಚಾರಗಳು ನಿಮ್ಮಲ್ಲಿ ಬರಬೇಕೆಂದುದರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲವೋ ಅವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಮೇಲೆ ಕಾಣುವಂತ ಬೆಲ್ ಬಟನ್ ಅನ್ನು ಒತ್ತಿ. ಹಾಗೆ ನೀವು ನೋಡಿದಂತ ಈ ವಿಡಿಯೋವನ್ನು ಒಂದು ಲೈಕ್ ಕೊಟ್ಟು ಬೆಂಬಲಿಸಿ ಅಂತ ಕೇಳಿಕೊಳ್ಳುತ್ತಾ ಇಂದಿನ ವಿಚಾರವನ್ನು ನಮ್ಮ ಗುರುಪಾದಗಳಿಗೆ ಅರ್ಪಿಸುತ್ತಾ ಹರಿ ಓಂ.